ಎಲ್ಲರಿಗೂ ಕೂಡ ಶುಭೋದಯ. ಅವನು ಗೋವರ್ಧನಗಿರಿಯ ಕಿರು ಬೆರಳಿನಲ್ಲಿ ಎತ್ತಿದನಂತೆ. ಅವನು ಅತ್ತವತಾರದಿ ಜನಿಸುವನಂತೆ. ಕಲಿಯುಗದ ಅಂತ್ಯ ಅವನಂತೆ. ಸರ್ವವ್ಯಾಪಿ ಸರ್ವಶಕ್ತಿ ಸರ್ವಾಂತರಯಾಮಿಯಂತೆ. ಆದರೂ ಯಶೋದೆ ಕಂದ ದೇವಕೀನಂದನ. ಸುಧಾಮಾಮಿತ್ರ ದ್ವಾರಕೆಯ ಒಡೆಯ. ಸುಭದ್ರೆಯ ಅನ್ನ ಜಗದೇ ಕಲೋಲ. ಗೀತಾ ಬೋಧಕ ಅರ್ಜುನ ಸಾರಥಿ. ನಮಗೆ ಮಾತ್ರ ತಾಯಿ ಎದುರು ಮಣ್ಣು ತಿಂದ ಮುದ್ದು ಕಂದ. ಕದ್ದು ಕದ್ದು ಬೆಣ್ಣೆ ತಿಂದ ಕಳ್ಳ ಕಂದ. ಅಯ್ಯೋ ರಾಮ ಅವನೆಷ್ಟು ಚಂದ. ನೀಲ ನೀಲ ಬಣ್ಣದ ನೀಲ ಮೇಘ ಶ್ಯಾಮ. ಅವನೇ ನಮ್ಮ ಶ್ರೀಕೃಷ್ಣ ಪರಮಾತ್ಮ. ರೆಂಚಲ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಭಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಸೇರಿರುವಂತಹ ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಕಾರ್ಯಕ್ರಮದ ಮುಂದಕ್ಕೆ ಆದಿದೇವರು ಮಹಾಗಣಪತಿ ದೇವರನ್ನು ಮನಸಾರೆ ಸ್ಮರಿಸುತ್ತಾ ಹಾಗೆಯೇ ಕುವೆಂಪುರವರು ಒಂದು ಮಾತನ್ನು ಹೇಳಿದ್ದಾರೆ. ದೇವರಿಗೆ ಕೋಳಿ ಕುರಿಗಳ ಬಲಿ ಬೇಡವಂತೆ, ವಜ್ರ ವೈಢೂರ್ಯಗಳ ಆಡಂಬರ ಬೇಕಿಲ್ಲವಂತೆ. ಆದರೆ ನಾವು ಮನಸಾರೆ ಸಮರ್ಪಿಸುವಂತಹ ಭಕ್ತಿ ಯಾವತ್ತಿಗೂ ಕೂಡ ದೇವರಿಗೆ ತೃಪ್ತಿಯನ್ನು ಕೊಡುತ್ತಂತೆ. ಈ ಮಾತಿನಂತೆ ಇದೀಗ ಕಾರ್ಯಕ್ರಮದ ಸುಗಮತೆಗಾಗಿ ದೇವರನ್ನು ಪ್ರಾರ್ಥಿಸಲು ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ವಂದನಾ ಪ್ರಭು ಹಾಗೆಯೇ ಭಾರತಿ ನಾಯ್ಕ್. ಜನ್ಮಸ್ಥಾನ ಓಂಕಾರ ಪ್ರಧಾನ ರೂಪ ಗಣೇಶ ಮಾತಿನ ಮೂಲಕ ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂತಹ ಪ್ರಮೋದ್ ಕಾಮತ್ ಇವರು. ರಂಜಲ ಗೆಳೆಯರ ಬಳಗ ಉಜಿರೆ ಹಾಗೂ ರಂಜಲ ಕೃಷ್ಣ ಜನ್ಮಾಷ್ಟಮಿ ಆಚರಣಾ ಸಮಿತಿ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಬಂದಿರುವ ಶಿವಕಾಂತ ಗೌಡ, ಮಾಲಕರು SP ಆಯಿಲ್ ಮಿಲ್, ಇವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತ. ಇವರಿಗೆ ನಿರೀಕ್ಷಾ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಹಾಗೂ ಮುಖ್ಯ ಅತಿಥಿಗಳಾಗಿರುವ ಶ್ರೀಮತಿ ಉಷಾ ಕಿರಣ್ ಕಾರಂತ್, ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಉಜಿರೆ, ಇವರಿಗೂ ಸ್ವಾಗತ. ಹಾಗೂ ಇವರನ್ನು ಕಾವ್ಯ ಅವರು ಸ್ವಾಗತಿಸಬೇಕಾಗಿ ವಿನಂತಿ. ಮ್ಯಾಮ್, ನಿಮ್ಮನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ಅತಿಥಿಗಳಾಗಿ ಬಂದಿರುವ ಪವಿತ್ರ ಸುನಿಲ್, ಧರ್ಮಸ್ಥಳ, ಇವರಿಗೂ ಸ್ವಾಗತ. ಹಾಗೂ ಇವರನ್ನು ವೇಣುಗೋಪಾಲ್ ಇವರು ಸ್ವಾಗತಿಸಬೇಕಾಗಿ ವಿನಂತಿ. ಇವರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸ್ವಾಗತಿಸುತ್ತಿದ್ದೇವೆ. ಒಟ್ಟಿಗೆ ಉಪಸ್ಥಿತಿಯಲ್ಲಿರುವ ಶ್ರೀಮತಿ ಪುಷ್ಪಲತಾ ಭರತ್, ಮಹಾಲಕ್ಷ್ಮಿ ಸ್ಟೋರ್ ಉಜಿರೆ, ಇವರಿಗೂ ಸ್ವಾಗತ. ಹಾಗೂ ಇವರನ್ನು ಕಾವ್ಯ ಇವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಕೂಡ ಸ್ವಾಗತಿಸುತ್ತಿದ್ದೇವೆ. ಹಾಗೂ ಇನ್ನೊಬ್ಬ ನಮ್ಮವರೇ ಆಗಿರುವ ಶ್ರೀ ಕಿರಣ್ ಕುಮಾರ್ KK, ಇವರಿಗೂ ನಮ್ಮೆಲ್ಲರ ಪರವಾಗಿ ಸ್ವಾಗತ. ಇವರನ್ನು ವಸಂತ್ ಕುಮಾರ್ ಇವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಹಾಗೂ ಎಲ್ಲ ಉಪಸ್ಥಿತಿರುವ ರೆಂಜಲಾದ ಗ್ರಾಮಸ್ಥರು ಹಾಗೂ ಊರಿನ ಎಲ್ಲ ಗ್ರಾಮಸ್ಥರಿಗೂ ಸ್ವಾಗತ ಕೋರುತ್ತಾ ನನ್ನ ಈ ಸ್ವಾಗತ ಭಾಷಣ ಮುಗಿಸುತ್ತೇನೆ. ಕಾರ್ಯಕ್ರಮದ ಮುಂದಕ್ಕೆ ದೀಪ ಜ್ಯೋತಿ ಪರಬ್ರಹ್ಮ ಅನ್ನುವ ಮಾತಿನಂತೆ ದೀಪ ಜ್ಞಾನದ ಸಂಕೇತ. ಅಜ್ಞಾನವೆಂಬ ಕತ್ತಲೆಯನ್ನು ಜ್ಞಾನವೆಂಬ ದೀಪವನ್ನು ಹಚ್ಚುವ ಮೂಲಕ ಉಳಿಸಿ ಅಂಧಕಾರದ ಇರುಳನ್ನು ಮರೆಮಾಚುವಂತಹ ಶಕ್ತಿ ಇರುವುದು ಬೆಳಕಿಗೆ. ಅಂತಹ ಜ್ಞಾನ ಜ್ಯೋತಿಯನ್ನು ಇದೀಗ ವೇದಿಕೆ ಮೇಲೆ ಪ್ರಜ್ವಲಿಸಬೇಕಾಗಿ ಇವತ್ತಿನ ಉದ್ಘಾಟಕರಾದಂತಹ ಶ್ರೀಯುತ ಶಿವಕಾಂತ್ ಗೌಡ, SP ಆಯಿಲ್ ಮಿಲ್ ಉಜಿರೆ, ಹಾಗೆಯೇ ವೇದಿಕೆ ಮೇಲಿರುವಂತಹ ಎಲ್ಲ ಅತಿಥಿ ಗಣ್ಯರಲ್ಲಿ ಕೂಡ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮಕ್ಕೆ ಶುಭದ ಚಾಲನೆಯನ್ನು ಕೊಟ್ಟಿರುವಂತಹವರು ಶ್ರೀಯುತ ಶಿವಕಾಂತ್ ಗೌಡ ಸರ್. ಅಷ್ಟೇ ಅಲ್ಲ, ನಾವೆಲ್ಲರೂ ಕೂಡ ಇಲ್ಲಿ ಕಾರ್ಯಕ್ರಮವನ್ನು ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ಇವರ ಆಶೀರ್ವಾದ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಷ್ಟು ದೊಡ್ಡ ಗ್ರೌಂಡ್ ನ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟವರು ನಮ್ಮ ಶಿವಕಾಂತ್ ಗೌಡ್ರು. ಸೊ ಇವರಿಗೊಂದು ಜೋರಾದ ಚಪ್ಪಳೆ ಕೂಡ ಬರಬೇಕು. ಅಷ್ಟೇ ಅಲ್ಲ ಸರ್, ಉದ್ಘಾಟಕರ ನೆಲೆಯಲ್ಲಿ ನಿಮ್ಮ ಮಾತಿಗಾಗಿ ಇದೀಗ ನಮ್ಮ ವೇದಿಕೆ. ಓಂ ಶ್ರೀ ಜನಾರ್ದನ ನಮಃ. ಶ್ರೀಕೃಷ್ಣ ಜನ್ಮಾಷ್ಟಮಿ ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತಿಯಲ್ಲಿರುವಂತಹ ಈ ಸಮಾರಂಭದ ಅಧ್ಯಕ್ಷರೂ ಆದಂತಹ ಪ್ರಮೋದ್ ಕಾಮತ್ ರವರೇ, ಉಜಿರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಶ್ರೀಮತಿ ಉಷಾ ಕಿರಣ್ ಕಾರಂತ್ ರವರೇ, ಪಂಚಾಯತ್ ಸದಸ್ಯರಾದಂತಹ ಶೋಭಾರವರೇ,
ವೇದಿಕೆಯಲ್ಲಿ ಉಪಸ್ಥಿತರಿರುವ ಕಿರಣ್ ಕುಮಾರ್ ಅವರೇ ಮತ್ತು ಶ್ರೀಮತಿ ಪುಷ್ಪಲತಾ ಭರತ್ ರವರೇ ಹಾಗೂ ರೆಂಜಲ ಗೆಳೆಯರ ಬಳಗ ಹಾಗೂ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ, ಅಧ್ಯಕ್ಷರಿಗೆ, ಪದಾಧಿಕಾರಿಗಳೇ, ಇಂದಿಗೆ 2ನೇ ವರ್ಷದ ಶ್ರೀ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸುತ್ತಿರುವುದು ಸಂತೋಷದಾಯಕ ವಿಷಯ. ದೇವಕಿ ವಸುದೇವ ದಂಪತಿಯ 8ನೇ ಪುತ್ರನಾಗಿ ಜನಿಸಿದ ದೈವಿಕ ರೂಪನಾದ ಶ್ರೀಕೃಷ್ಣ ಸೃಷ್ಟಿಯಲ್ಲಿರುವ ದುಷ್ಟರಿಗೆ ಶಿಕ್ಷೆ, ಶಿಷ್ಯರ ಪಾಲನೆಗಾಗಿ ಅವತರಿಸಿ ಬಂದ. ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಗೋಕುಲಾಷ್ಟಮಿ, ಕೃಷ್ಣಾಷ್ಟಮಿ ಎಂದು ನಾವು ಕರೆಯುತ್ತೇವೆ. ವಿಶ್ವಾದ್ಯಂತ ಇಂದು ಆಚರಿಸುತ್ತಿರುವ ಈ ಕೃಷ್ಣ ಜನ್ಮಾಷ್ಟಮಿ ನಮ್ಮ ರೆಂಜಲ ಗೆಳೆಯರ ಬಳಗ ಆಚರಿಸುತ್ತಿರುವ ಈ ಸುಸಂದರ್ಭದಲ್ಲಿ ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರುತ್ತಾ ಆ ದೇವರು ಎಲ್ಲರಿಗೂ ಆಯುರಾರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಕೊಡಲಿ ಎಂದು ಪ್ರಾರ್ಥಿಸುತ್ತಾ ಅವಕಾಶಕ್ಕಾಗಿ ವಂದಿಸುತ್ತೇನೆ. ಧನ್ಯವಾದಗಳು ಸರ್. ಕಾರ್ಯಕ್ರಮದ ಮುಂದಕ್ಕೆ ನಮ್ಮ ಮತ್ತೋರ್ವ ಮುಖ್ಯ ಅತಿಥಿಯಾಗಿರುವಂತಹ ಉಷಾ ಕಿರಣ್ ಕಾರಂತ್ ಮ್ಯಾಮ್, ನಿಮ್ಮ ಮಾತಿಗಾಗಿ ನಮ್ಮ ಈ ವೇದಿಕೆ. ಓಂ ಶ್ರೀ ಜನಾರ್ದನಾಯ ನಮಃ. ಇಂದಿನ ರೆಂಜಾಳ ಗೆಳೆಯರ ಬಳಗ ಉಜಿರೆ ಹಾಗೂ ರೆಂಜಾಳ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಆಚರಣಾ ಸಮಿತಿಯ 2ನೇ ವರ್ಷದ ಶ್ರೀ ಕೃಷ್ಣ ಜನ್ಮಾಷ್ಟಮಿಯಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ಪ್ರಮೋದ್ ಕಾಮತ್ ಸರ್ ಅವರೇ ಹಾಗೂ ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾಗಿರುವಂತಹ ಶ್ರೀ ಶಿವಕಾಂತೇಗೌಡ ಸರ್ ಅವರೇ ಹಾಗೂ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವಂತಹ ಪವಿತ್ರ ಸುನಿಲ್ ರವರೇ ಹಾಗೂ ಶ್ರೀಮತಿ ಪುಷ್ಪಲತಾ ಭರತ್ ರವರೇ ಹಾಗೂ ಎಲ್ಲ ಈ ಸಮಿತಿ ಇಂದಿನ ಈ ಕೃಷ್ಣ ಜನ್ಮಾಷ್ಟಮಿ ಆಚರಣಾ ಸಮಿತಿಯ ಅಧ್ಯಕ್ಷರೇ, ಕಾರ್ಯದರ್ಶಿಯವರೇ, ಪದಾಧಿಕಾರಿಗಳೇ ಹಾಗೂ ನನ್ನ ನೆಚ್ಚಿನ ರೆಂಜಾಳದ ನಿವಾಸಿಗಳೇ, ಇಂದಿನ ಈ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ನನ್ನನ್ನು ಆಹ್ವಾನಿಸಿದಾಗ ನನಗೆ ತುಂಬ ಸಂತೋಷವಾಯಿತು. ಯಾಕೆಂತ ಹೇಳಿದರೆ ರೆಂಜಾಳ ನಮ್ಮದು ಒಂದು ನಮ್ಮ ವಾರ್ಡ್ ಆಗಿರ್ತದೆ, ಒಂದು ನಮ್ಮ ಗ್ರಾಮ ಪಂಚಾಯಿತಿಯ ನೆಲೆಯಲ್ಲಿ ಆ ಏರಿಯಾದ ಎಲ್ಲರೂ ಕೂಡ ನನಗೆ ಸದಸ್ಯರಾಗಿರುವಾಗ ಕೆಲವರ ಪರಿಚಯ ಇತ್ತು. ಆದರೆ ನಾನು ಅಧ್ಯಕ್ಷೆ ಆದ ಮೇಲೆ ಅವರು ಎಲ್ಲರೂ ಕೂಡ ಪರಿಚಯ ಇದೆ. ಯಾಕೆಂತ ಹೇಳಿದರೆ ಅವರಿಗಿರುವಂತಹ ಕಳಕಳಿ ನನಗೆ ಅತ್ಯಂತ ಎಲ್ಲ ವಾರ್ಡ್ಗಳಲ್ಲಿ ಹೋಲಿಸಿದಾಗ ನನಗೆ ರೆಂಜಾಳ ತುಂಬ ಆಪ್ತವಾಗಿದೆ. ಯಾಕೆಂದರೆ ಅವರೆಲ್ಲ ಯಾವಾಗಲೂ ಬರ್ತಾರೆ, ಅಂದರೆ ಒಂದು ಸಣ್ಣ ಪುಟ್ಟ ಸಮಸ್ಯೆ ಆದಾಗ ಕೂಡ ಅದನ್ನು ಸರಿಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಅವರ ಆಲೋಚನೆಗಳು ಇರ್ತದೆ. ಯಾಕೆಂತ ಹೇಳಿದರೆ ನನಗೆ ತುಂಬ ಖುಷಿ ಆಗ್ತದೆ. ಯಾಕೆಂದರೆ ನಮಗೆ ಸ್ವಲ್ಪ ಆಗ ಇನ್ನೂ ಕೂಡ ಕೆಲಸದ ಒತ್ತಡ ಜಾಸ್ತಿ ಇರ್ತದೆ. ಅದರಿಂದ ಇವರೇ ಕೆಲಸವನ್ನು ವಹಿಸಿಕೊಳ್ಳುವ ಕಾರಣ ನಮಗೆ ತುಂಬ ಕಡಿಮೆ ಉಂಟು. ಹಾಗಾಗಿ ಯಾಕೆಂತ ಹೇಳಿದರೆ ಒಂದು ಸಾರ್ವಜನಿಕವಾಗಿ ಯೋಚನೆ ಮಾಡುವಾಗ ಕೂಡ ಪ್ರತಿಯೊಬ್ಬರು ನಮ್ಮ ಈ ರೆಂಜಾಳದಲ್ಲಿರುವವರ ಹಾಗೆಯೇ ವರ್ತಿಸಿದರೆ ಖಂಡಿತ ನಮ್ಮ ಗ್ರಾಮ ಅಭಿವೃದ್ಧಿ ಆಗ್ತದೆ. ಅದರ ಜೊತೆಗೆ ನಮ್ಮ ದೇಶ ಕೂಡ ಇನ್ನೂ ಕೂಡ ಇಂಪ್ರೂವ್ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಮತ್ತು ಪ್ರತಿಯೊಂದು ಹಬ್ಬಗಳ ಆಚರಣೆ ಕೂಡ ನಮ್ಮ ಹಿಂದೂ ಧರ್ಮದಲ್ಲಿ ಅದಕ್ಕೆ ಅದರದ್ದೇ ಆದ ಮಹತ್ವ ಇದೆ. ಹಾಗೆಯೇ ನಮ್ಮ ಕೃಷ್ಣ ಜನ್ಮಾಷ್ಟಮಿ, ನಮ್ಮ ಶ್ರೀಕೃಷ್ಣನು ಅವತರಿಸಿದ್ದೇ ದುಷ್ಟರನ್ನು ಸದೆಬಡಿಲಿಕ್ಕೋಸ್ಕರ ಮತ್ತು ನ್ಯಾಯ ಮತ್ತು ಶಾಂತಿಯನ್ನು ಕಾಪಾಡಲಿಕ್ಕೋಸ್ಕರ. ನಾವು ಕೃಷ್ಣ ಜನ್ಮಾಷ್ಟಮಿಯನ್ನು ಮನೆಯಲ್ಲಿ ಹಬ್ಬ ಹರಿದಿನಗಳ ಮೂಲಕ ಮಾಡ್ತೇವೆ. ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಹೊಸ ಬಟ್ಟೆಯನ್ನು ಹಾಕ್ತೇವೆ, ಶ್ರೀಕೃಷ್ಣನ ಲೀಲೆಗಳನ್ನು ಹೇಳ್ತೇವೆ, ಹಬ್ಬದ ಅಡುಗೆಯನ್ನು ಮಾಡ್ತೇವೆ. ಅದರ ಜೊತೆಗೆ ನಾವು ಸಾರ್ವಜನಿಕವಾಗಿ ಕೂಡ ನಾವು ಈ ಹಬ್ಬಗಳ ಆಚರಣೆಯಲ್ಲಿ ಮಾಡೋದು ನಮಗೆ ಮಹತ್ವವಾಗಿದೆ ಅಂತ ನನಗೆ ಅನಿಸ್ತದೆ. ಯಾಕೆಂತ ಹೇಳಿದರೆ ನಾವು ಸಾರ್ವಜನಿಕವಾಗಿ ಕೂಡ ನಾವು ಸಹೋದರತೆ, ಭಾತೃತ್ವ ಮತ್ತು ಸಮಾನತೆ ಮತ್ತು ನಾವು ಫ್ರೆಂಡ್ಶಿಪ್ಪನ್ನು ಕೂಡ ನಾವು ಒಟ್ಟಿಗೆ ಎಲ್ಲ ಬೆಳಗಿನ ಸಂಜೆವರೆಗೆ ಒಟ್ಟಿಗೆ ಇದ್ದಾಗ ಅವರ ಜೊತೆಗೆ ನಾವು ಸಾಮರಸ್ಯದಿಂದ, ಸಹಮತದಿಂದ ನಾವು ಇದ್ದರೆ ಬಾಂಧವ್ಯ ವೃದ್ಧಿ ಆಗ್ತದೆ. ಅದಕ್ಕೋಸ್ಕರ ನಾವು ಸಾರ್ವಜನಿಕವಾಗಿ ಕೂಡ ಕೆಲವೊಂದು ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳುವುದು ಇತ್ತೀಚಿನ ದಿನಗಳಲ್ಲಿ ಕೂಡ ತುಂಬ ಅವಶ್ಯಕವಾಗಿದೆ ಅಂತ ನನಗನ್ನಿಸ್ತದೆ. ಹಾಗೆಯೇ ನಾವು ಶ್ರೀಕೃಷ್ಣನ ಲೀಲೆಗಳನ್ನು ಕೂಡ ನೋಡಿದ್ದೇವೆ, ಅಪಾರವಾಗಿದೆ. ಚಿಕ್ಕ ಮಗುವಿಂದ ಹಿಡಿದು ಅವನು ತುಂಬ ಇದಾಗುವಲ್ಲಿವರೆಗೂ ಕೂಡ ಅವನ ಲೀಲೆಗಳನ್ನು ನೋಡಿದ್ದೇವೆ, ಕೇಳಿದ್ದೇವೆ, ಆನಂದಿಸಿದ್ದೇವೆ. ಹಾಗೆಯೇ ನಾವು ಅದನ್ನು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವು ಇನ್ನೂ ಕೂಡ ಪ್ರಬಲವಾಗಿ ಒಂದು ಶಕ್ತಿಯಾಗಿ ನಾವು ಪ್ರತಿಯೊಬ್ಬರು ಕೂಡ ಆಗ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹುಶಃ ಇವತ್ತು ಬೆಳಗಿನ ಸಂಜೆವರೆಗೆ ಅನೇಕ ಸ್ಪರ್ಧೆಗಳು ಕೂಡ ನಡೀಲಿಕ್ಕಿದೆ. ಎಲ್ಲರೂ ಕೂಡ ವಿನ್ ಆಗ್ಲಿಕ್ಕೆ ಆಗುದಿಲ್ಲ. ಇವತ್ತು ಯಾರು ಬೆಸ್ಟ್ ಕೊಡ್ತಾರೋ ಅವರು ವಿನ್ ಆಗ್ತಾರೆ. ಅವರಿಗೆ ನಾನು ಈಗಲೇ ಶುಭಾಶಯಗಳನ್ನು ಹೇಳ್ತೇನೆ. ಹಾಗಂತ ಸೋತವರು ಕೂಡ ಯಾವುದೇ ಇದರಲ್ಲಿ ಎದೆಗೊಂದು ಬೇಡ. ನೆಕ್ಸ್ಟ್ ಟೈಮ್ ನಮಗೂ ಕೂಡ ಸಿಗ್ತದೆ. ನಾವು ನಮ್ಮ ಬೆಸ್ಟ್ ಅನ್ನು ಕೊಡೋಣ. ಅವರಿಗೂ ಕೂಡ ನಾನು ಶುಭಾಶಯಗಳನ್ನು ಹೇಳ್ತಾ ನನ್ನೆರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ.
ಭಾವನೆಗಳ ಜೊತೆ ಮಾತು ಬೆರೆತಾಗ ಅದು ಎಲ್ಲರ ಮನಸ್ಸನ್ನು ಮುಟ್ಟುತ್ತಂತೆ. ಅಂತಹ ಒಂದು ಮಾತನ್ನು ನೀವು ಆಡಿದ್ದೀರಾ ಮ್ಯಾಮ್, ನಿಮಗೂ ಕೂಡ ಧನ್ಯವಾದಗಳು. ಆತ್ಮೀಯರೇ, ಮುಂದಿನ ಮುಖ್ಯ ಅತಿಥಿಗಳ ಮಾತಿನ ಕಡೆಗೆ ನಾವೊಂದು ಬಾರಿ ಕಿವಿಯಾಗೋಣ. ನಮ್ಮ ಇವತ್ತಿನ ಕಾರ್ಯಕ್ರಮದ ಉಪನ್ಯಾಸತೆಯನ್ನು ಹೊಂದಿರುವಂತಹ ನಮ್ಮ ಪವಿತ್ರ ಸುನಿಲ್ ಅವರು ಧರ್ಮಸ್ಥಳ ಮ್ಯಾಮ್, ನಿಮ್ಮ ಮಾತಿಗಾಗಿ ಇದೀಗ ನಮ್ಮ ವೇದಿಕೆ. ನನ್ನ ಆರಾಧ್ಯ ದೇವರಾದಂತಹ ಶ್ರೀ ಮಹಾಗಣಪತಿಯನ್ನು ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿ ಹಾಗೂ ಜನಾರ್ದನ ಸ್ವಾಮಿಗೆ ಮತ್ತು ಇಲ್ಲಿನ ಪರಿವಾರ ದೇವರುಗಳಿಗೆ ವಂದಿಸುತ್ತಾ ರೆಂಜಾಳ ಗೆಳೆಯರ ಬಳಗ ಮತ್ತು ಶ್ರೀಕೃಷ್ಣ ಆಚರಣಾ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ ಮತ್ತು ಇಂದಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ ಸಿವಿಲ್ ಇಂಜಿನಿಯರ್ ಶ್ರೀ ಪ್ರಮೋದ್ ಕಾಮತ್ ರವರೇ, ಉಜಿರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಉಷಾ ಕಿರಣ್ ಕಾರಂತ್ ರವರೇ, ಈ ಕಾರ್ಯಕ್ರಮವನ್ನು ನಡೆಸಲು ಇಲ್ಲಿ ಸ್ಥಳಾವಕಾಶವನ್ನು ಮಾಡಿಕೊಟ್ಟ ಶ್ರೀಯುತ ಶಿವಕಾಂತ ಗೌಡ ಅವರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಮತ್ತು ಇಲ್ಲಿ ಸೇರಿರುವ ಎಲ್ಲ ಮಹನೀಯರೇ, ಮಹಿಳೆಯರೇ ಮತ್ತು ಮಕ್ಕಳೇ, ನಿಮಗೆಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಜನ್ಮಾಷ್ಟಮಿಯ ಈ ಶುಭ ಸಂದರ್ಭದಲ್ಲಿ ಶ್ರೀಕೃಷ್ಣನ ಜೀವನ ವೃತ್ತಾಂತದ ಬಗ್ಗೆ ನಾನು ಒಂದೆರಡು ಮಾತುಗಳನ್ನಾಡಲು ಇಚ್ಛಿಸುತ್ತೇನೆ. ವರಮಹಾಲಕ್ಷ್ಮಿ ಹಬ್ಬದ ದಿನ ನನಗೆ ಕರೆ ಬಂದಾಗ ನಾನು ಸಂತೋಷದಿಂದ ಈ ಕಾರ್ಯಕ್ರಮವನ್ನು ಒಪ್ಪಿಕೊಂಡೆ. ಕಾರಣ, ನಮಗೆ ಅವಕಾಶಗಳನ್ನು ನಮ್ಮನ್ನು ಹುಡುಕಿಕೊಂಡು ಬರುವಾಗ ನಾವು ಅದನ್ನು ಕಳೆದುಕೊಳ್ಳಬಾರದು. ಯಾಕೆಂದರೆ ನಮಗೆ ಅವಕಾಶವನ್ನು ಕೊಟ್ಟವರಿಗೆ ನಮ್ಮ ಮೇಲಿರುವ ವಿಶ್ವಾಸ ನಮಗೆ ನಮ್ಮ ಮೇಲಿರಬೇಕು. ಅನೇಕ ಮಕ್ಕಳು ಇಲ್ಲಿ ನಡೆಯಲಿರುವ ಆಟೋಟ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸೇರಿದ್ದೀರಿ. ಇದು ನಿಮಗೊಂದು ಸುವರ್ಣಾವಕಾಶ. ಇಂತಹ ಕಾರ್ಯಕ್ರಮಗಳು ನಮ್ಮ ಪರಿಸರದಲ್ಲಿ ನಡೆಯುವಾಗ ನಾವು ಅಂಜಿಕೆ ಇಲ್ಲದೆ ಅದರಲ್ಲಿ ಉತ್ಸಾಹದಿಂದ ಭಾಗವಹಿಸಬೇಕು. ಯಾಕೆಂದರೆ ಇಂದು ನಿಮಗೆ ಸಿಕ್ಕ ಸಣ್ಣ ಅವಕಾಶಗಳೇ ನಿಮ್ಮ ಮುಂದಿನ ಜೀವನದಲ್ಲಿ ಹೆಚ್ಚಿನ ಸಾಧನೆ ಮಾಡಲು ಪ್ರೇರಕವಾಗುತ್ತದೆ. ಶ್ರೀಕೃಷ್ಣನು ನುಡಿದಂತೆ ಕರ್ತವ್ಯವನ್ನು ಮಾಡು, ಪ್ರತಿಫಲ ನಿರೀಕ್ಷಿಸಬೇಡ. ನಾವು ಯಾವುದೇ ಒಂದು ಕೆಲಸ ಶುರು ಮಾಡುವಾಗ ನಮಗೆ ಅಷ್ಟಾಗಿ ಯಾರ ಪ್ರೋತ್ಸಾಹವೂ ಇರುವುದಿಲ್ಲ. ನಮಗೆ ಪ್ರೋತ್ಸಾಹ ಸಿಗುತ್ತಿಲ್ಲ ಎಂಬ ಕಾರಣಕ್ಕೆ ನಾವು ಅದರಿಂದ ಹಿಂಜರಿಯಬಾರದು. ನಮ್ಮ ನಿರಂತರ ಶ್ರಮ ಮುಂದೆ ನಾವು ಸಾಧಿಸಿ ಗೆಲ್ಲಲು ಸಹಾಯ ಮಾಡುತ್ತದೆ. ಆಗ ನಮ್ಮನ್ನು ಎಲ್ಲರೂ ಗುರುತಿಸಿ ಬೆನ್ನು ತಟ್ಟುವಾಗ ನಮಗಾಗುವ ಸಂತೋಷ ವಿವರಿಸಲು ಅಸಾಧ್ಯ. ಇಲ್ಲಿ ಅನೇಕ ಜನ ಪೋಷಕರು ಕೂಡ ಸೇರಿದ್ದೀರಿ. ನೀವು ಕೂಡ ನಿಮ್ಮ ಮಕ್ಕಳಿಗೆ ಬಾಲ್ಯದಿಂದಲೇ ಒಳ್ಳೆಯ ಕೆಲಸವನ್ನು ಮಾಡಲು ಪ್ರೋತ್ಸಾಹ ನೀಡಿದರೆ ಮಕ್ಕಳು ಮುಂದಿನ ದಿನಗಳಲ್ಲಿ ಉತ್ತಮ ಸಾಧನೆ ಮಾಡಲು ವೇದಿಕೆಯನ್ನು ಕಲ್ಪಿಸಿದಂತಾಗುತ್ತದೆ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಪ್ರತಿ ಮನೆಯು ಧರ್ಮದ ಅನುಷ್ಠಾನದೊಂದಿಗೆ ಧರ್ಮಕ್ಷೇತ್ರವಾಗಬೇಕು. ಇದೀಗ ನಾವು ಶ್ರೀಕೃಷ್ಣನ ಜೀವನ ವೃತ್ತಾಂತದ ಬಗ್ಗೆ ತಿಳಿದುಕೊಳ್ಳೋಣ. ವಿಷ್ಣುವಿನ 8ನೇ ಅವತಾರವೇ ಕೃಷ್ಣಾವತಾರ. ದ್ವಾಪರ ಯುಗದಲ್ಲಿ ಹುಟ್ಟಿದ ಶ್ರೀಕೃಷ್ಣನ ಕಥೆಯೇ ರೋಚಕ. ಕೃಷ್ಣ ಹೋರಾಟ ಮಾಡಿಕೊಂಡೇ ಜನಿಸಿ ಬೆಳೆದಾತ. ಕೃಷ್ಣನ ಜೀವನದ ಪ್ರತಿಯೊಂದು ಕಥೆಯು ನಮಗೆ ಸ್ಫೂರ್ತಿದಾಯಕ. ಭೂದೇವಿಗೆ ಮಾನವ ಪಾಪಗಳ ಭಾರವನ್ನು ಹೊರಲು ಸಾಧ್ಯವಾಗದೇ ಇದ್ದಾಗ ವಿಷ್ಣುವಿನ ಬಳಿ ಹೋಗಿ ತನ್ನನ್ನು ರಕ್ಷಿಸುವಂತೆ ಕೇಳಿಕೊಳ್ಳುತ್ತಾಳೆ. ಈ ಘಟನೆಯೇ ಶ್ರೀಕೃಷ್ಣನ ಜನ್ಮಕ್ಕೆ ಕಾರಣವಾಯಿತು ಎನ್ನಲಾಗುತ್ತದೆ. ಮಥುರಾದಲ್ಲಿ ಉಗ್ರಸೇನನೆಂಬ ರಾಜನಿದ್ದ. ಉಗ್ರಸೇನನ ಮಗನೇ ಕಂಸ. ಕಂಸ ಕ್ರೂರಿ ಹಾಗೂ ದುಷ್ಟ ಸ್ವಭಾವದವನಾಗಿದ್ದ. ಕಂಸ ಎಷ್ಟೇ ಕ್ರೂರಿಯಾದರೂ ತನ್ನ ತಂಗಿ ದೇವಕಿಯನ್ನು ಬಹಳ ಪ್ರೀತಿಸುತ್ತಿದ್ದ. ದೇವಕಿಯನ್ನು ವಸುದೇವನಿಗೆ ಕೊಟ್ಟು ಮದುವೆ ಮಾಡಿ ತಂಗಿಯನ್ನು ಗಂಡನ ಮನೆಗೆ ಕರೆದುಕೊಂಡು ಹೋಗುವ ದಾರಿಯ ಮಧ್ಯದಲ್ಲಿ ಕಂಸ, ನೀನು ಯಾಕೆ ಇಷ್ಟೊಂದು ಸಂತೋಷದಲ್ಲಿದ್ದಿ? ನಿನ್ನ ತಂಗಿ ದೇವಕಿಯ ಮಗನಿಂದಲೇ ನಿನ್ನ ಮರಣ ಸಂಭವಿಸುವುದು ಎಂಬ ಅಶರೀರ ವಾಣಿಯೊಂದು ಕೇಳಿಸುತ್ತದೆ. ಅಶರೀರ ವಾಣಿಯನ್ನು ಕೇಳಿದ ತಕ್ಷಣ ಕಂಸ ತನ್ನ ತಂಗಿಯನ್ನು ಕೊಲ್ಲುವುದಕ್ಕೆ ಮುಂದಾಗುತ್ತಾನೆ. ಆಗ ವಸುದೇವ, ನಿನ್ನ ತಂಗಿಯನ್ನು ಕೊಲ್ಲಬೇಡ, ನಮಗೆ ಮುಂದೆ ಹುಟ್ಟಿದ ಮಕ್ಕಳನ್ನು ನಿನಗೆ ಒಪ್ಪಿಸುತ್ತೇವೆ ಎಂದು ಹೇಳುತ್ತಾನೆ. ವಸುದೇವನ ಮಾತಿಗೆ ಒಪ್ಪಿದ ಕಂಸ ದೇವಕಿ ಹಾಗೂ ಅವಳ ಪತಿಯನ್ನು ತನ್ನ ರಾಜ್ಯದ ಅರಮನೆಯ ಕತ್ತಲೆ ಕೋಣೆಯಲ್ಲಿ ಬಂಧಿಸುತ್ತಾನೆ. ಕಾಲ ಕಳೆದಂತೆ ದೇವಕಿಯು ಮೊದಲನೇ ಮಗುವಿಗೆ ಜನ್ಮ ನೀಡುತ್ತಾಳೆ. ಈ ವಿಷಯ ತಿಳಿದ ಕಂಸ ಆ ಮಗುವನ್ನು ಕೊಲ್ಲುತ್ತಾನೆ. ಹೀಗೆ 5 ಮಕ್ಕಳನ್ನು ಸಹ ಕಂಸ ಕೊಲ್ಲುತ್ತಾ ಬರುತ್ತಾನೆ. ದೇವಕಿಯು 7ನೇ ಮಗುವಿಗೆ ಜನ್ಮ ನೀಡಿದ ಸಮಯದಲ್ಲಿ ವಸುದೇವನು ಆ ಮಗುವನ್ನು ರೋಹಿಣಿಗೆ ಹಸ್ತಾಂತರ ಮಾಡುತ್ತಾನೆ. ಈತನೇ ಬಲರಾಮ. ಹೀಗೆ ಕಂಸನ ಕ್ರೂರತೆಗೆ ಬೇಸತ್ತ ವಸುದೇವ ದೇವಕಿ ವಿಷ್ಣುವಿನಲ್ಲಿ ಮೊರೆ ಹೋಗುತ್ತಾರೆ. ಮುಂದೆ ದೇವಕಿ 8ನೇ ಮಗುವಿಗೆ ಜನ್ಮ ನೀಡಿದಾಗ ವಿಷ್ಣುವಿನ ಸೂಚನೆಯಂತೆ ವಸುದೇವನು ತನ್ನ ಮಗುವನ್ನು ಅದೇ ಸಮಯದಲ್ಲಿ ಗೋಕುಲದಲ್ಲಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ ಯಶೋದೆಯ ಮಡಿಲಿನಲ್ಲಿ ಮಲಗಿಸಿ ಯಶೋದೆಯ ಮಗಳನ್ನು ಮಥುರೆಗೆ ತಂದು ದೇವಕಿಯ ಮಡಿಲಲ್ಲಿ ಮಲಗಿಸುತ್ತಾನೆ. ಕಂಸನು ದೇವಕಿಗೆ 8ನೇ ಮಗುವಾಗಿದ್ದನ್ನು ತಿಳಿದು
ಸೆರೆಮನೆಗೆ ಬಂದು 8ನೇ ಮಗು ಹೆಣ್ಣಾದರೂ ಸಹ ಬಿಡದೆ ಆ ಮಗುವನ್ನು ಕೊಲ್ಲಲು ಮುಂದಾಗುತ್ತಾನೆ. ಆ ಹೆಣ್ಣು ಶಿಶು ತನ್ನ ನಿಜರೂಪದಲ್ಲಿ ಕಂಸನೆದುರು ಪ್ರಕಟಗೊಂಡು ನಿನ್ನನ್ನು ಅಂತ್ಯಗೊಳಿಸುವವ ಗೋಕುಲದಲ್ಲಿ ಬೆಳೆಯುತ್ತಿದ್ದಾನೆ ಎಂದು ಹೇಳಿ ಮಾಯವಾಗುತ್ತಾಳೆ. ಹೀಗೆ ದೇವಕಿ ಕೃಷ್ಣನಿಗೆ ಜನ್ಮ ನೀಡಿದ ತಾಯಿಯಾದರೆ ಯಶೋದೆ ಅವನನ್ನು ಸಾಕಿ ಬೆಳೆಸಿದ ತಾಯಿ. ಕೃಷ್ಣ ಬಾಲ್ಯದಲ್ಲಿ ತುಂಬಾ ತುಂಟ. ಈಗಲೂ ನಾವು ಕೆಲವೊಮ್ಮೆ ತುಂಬಾ ತುಂಟಾಟ ಮಾಡುವ ಮಕ್ಕಳನ್ನು ಕೃಷ್ಣನಿಗೆ ಹೋಲಿಸುತ್ತೇವೆ. ಕೃಷ್ಣ ಬಾಲ್ಯದಲ್ಲಿ ಎಷ್ಟು ತುಂಟ ಅಂದ್ರೆ ಕೃಷ್ಣ ಒಮ್ಮೆ ಆಟವಾಡುತ್ತಾ ಮರಳಿನ ಕಣಗಳನ್ನು ತಿನ್ನುತ್ತಾನೆ. ಅದು ತಾಯಿ ಯಶೋದೆಗೆ ಗೊತ್ತಾಗಿ ಅವನ ಬಾಯಿಯನ್ನು ನೋಡಿದಾಗ ತನ್ನ ಬಾಯಿಯಲ್ಲಿ ಇಡೀ ಬ್ರಹ್ಮಾಂಡವನ್ನೇ ಕೃಷ್ಣ ತೋರಿಸುತ್ತಾನೆ. ಹೀಗೆ ಶ್ರೀಕೃಷ್ಣ ಬಾಲ್ಯದಲ್ಲಿಯೇ ವಿವಿಧ ತುಂಟತನದ ಜೊತೆಗೆ ದೈವತ್ವವನ್ನು ಪ್ರಕಟಪಡಿಸಿದ್ದಾನೆ. ಕೃಷ್ಣನನ್ನು ನಾವು ಬೆಣ್ಣೆ ಕೃಷ್ಣ ಅಂತ ಕರಿತೇವೆ. ಯಾಕೆಂತ ಹೇಳಿದ್ರೆ ಕೃಷ್ಣನಿಗೆ ಬೆಣ್ಣೆ ಅಂದ್ರೆ ತುಂಬಾ ಇಷ್ಟ. ಬೆಣ್ಣೆಯನ್ನು ತಾನು ಕದ್ದು ತಿಂದು ತನ್ನ ಸಹಪಾಠಿಗಳನ್ನು ತಪ್ಪಿತಸ್ಥರಾಗಿ ಮಾಡುತ್ತಿದ್ದ. ಕೃಷ್ಣ ಬಾಲ್ಯದಲ್ಲಿಯೇ ಪೂತನಿ, ತೃಣಾವರ್ತ, ಶಟಕಾಸುರರಂತಹ ಅನೇಕ ರಾಕ್ಷಸರನ್ನು ಕೊಲ್ಲುತ್ತಾನೆ. ದರೆಯು ಇಂದ್ರನ ಕೋಪಕ್ಕೆ ತುತ್ತಾಗಿ ಭಾರೀ ಗುಡುಗು ಸಹಿತ ಮಳೆಯಾದಾಗ ಮನುಕುಲ ಹಾಗೂ ಪ್ರಾಣಿ ಪಕ್ಷಿಗಳ ಸಂಕುಲವನ್ನು ರಕ್ಷಿಸಲು ಶ್ರೀಕೃಷ್ಣ ಗೋವರ್ಧನಗಿರಿ ಬೆಟ್ಟವನ್ನು ತನ್ನ ಕಿರುಬೆರಳಿನಲ್ಲಿ ಎತ್ತಿ ರಕ್ಷಣೆ ನೀಡುತ್ತಾನೆ. ಕೃಷ್ಣ ತನ್ನ ಶಿಕ್ಷಣವನ್ನ ಬಲರಾಮ ಮತ್ತು ಸಂಗಡಿಗರೊಂದಿಗೆ ಸಾಂದೀಪನಿ ಆಶ್ರಮದಲ್ಲಿ ಪಡೆಯುತ್ತಾನೆ. ಇಲ್ಲಿ ಸುಧಾಮನು ಶ್ರೀಕೃಷ್ಣನ ಆತ್ಮೀಯ ಗೆಳೆಯನಾಗುತ್ತಾನೆ. ಕೃಷ್ಣ ಮತ್ತು ಸುಧಾಮರ ಸ್ನೇಹ ಎಷ್ಟು ಪವಿತ್ರವಾದುದು ಅಂದರೆ ಬಡತನದಲ್ಲಿದ್ದ ಸುಧಾಮ ಒಮ್ಮೆ ಶ್ರೀಕೃಷ್ಣನನ್ನು ಕಾಣುವ ಸಲುವಾಗಿ ಅರಮನೆಗೆ ಬರುವಾಗ ಪೋಹ ಅಂದರೆ ಅವಲಕ್ಕಿಯನ್ನು ತರುತ್ತಾನೆ. ಆದರೆ ಸುಧಾಮನಿಗೆ ತಾನು ತಂದ ಉಡುಗೊರೆಯನ್ನು ಕೃಷ್ಣನಿಗೆ ನೀಡಲು ಮುಜುಗರವಾಗುತ್ತದೆ. ಆಗ ಕೃಷ್ಣ ಸುಧಾಮನ ಜೋಳಿಗೆಯಲ್ಲಿದ್ದ ಪೋಹವನ್ನು ತಿಂದು ಸಂತೃಪ್ತನಾಗಿ ಗೆಳೆಯನ ಪ್ರೀತಿಗೆ ತಲೆಬಾಗುತ್ತಾನೆ. ಮರಳಿ ಸುಧಾಮ ತನ್ನೂರಿಗೆ ತಲುಪಿದಾಗ ಅವನ ಕಷ್ಟಗಳನ್ನೆಲ್ಲ ಶ್ರೀಕೃಷ್ಣ ಕೊನೆಗೊಳಿಸುತ್ತಾನೆ. ಕೃಷ್ಣ ದೇವರಾದರೂ ಸಹ ಬಡವನಾದ ಸುಧಾಮನನ್ನು ಕಂಡು ಭೇದ ಭಾವ ಮಾಡಲಿಲ್ಲ. ಈ ಸನ್ನಿವೇಶದಿಂದ ನಾವು ಕಲಿಯಬೇಕಾದ ಪಾಠ ಏನಂದ್ರೆ, ನಮಗೆ ಯಾರೇ ಆಗಲಿ ನೀಡುವ ಉಡುಗೊರೆಯ ಮೌಲ್ಯವನ್ನು ನಾವು ಪರಿಗಣಿಸದೆ ಅವರು ನಮ್ಮ ಮೇಲಿಟ್ಟಿರುವ ಪ್ರೀತಿ ಹಾಗೂ ಅದರ ಹಿಂದಿನ ಶ್ರಮಕ್ಕೆ ನಾವು ಬೆಲೆ ಕೊಡಲೇಬೇಕು. ಹೀಗೆ ಶ್ರೀಕೃಷ್ಣನು ಕೌರವ ಪಾಂಡವರ ಯುದ್ಧದ ಸಮಯದಲ್ಲಿ ಕರ್ಣನಿಗೆ ನೀನು ಕುಂತಿ ಪುತ್ರ, ಪಾಂಡವ ಸಹೋದರ ಎಂದು ಹೇಳುತ್ತಾನೆ. ಯುದ್ಧದ ಸಮಯದಲ್ಲಿ ಪಾಂಡುಪುತ್ರ ಅರ್ಜುನ ಕೌರವರು ನಮ್ಮ ಸಹೋದರರು, ಅವರ ವಿರುದ್ಧ ನಾನು ಯುದ್ಧ ಮಾಡಲಾರೆ ಎಂದಾಗ ಅರ್ಜುನನ ರಥಕ್ಕೆ ಸಾರಥಿಯಾದ ಶ್ರೀಕೃಷ್ಣ ಯುದ್ಧ ಭೂಮಿಯಲ್ಲಿ ಅರ್ಜುನನಿಗೆ ಭಗವದ್ಗೀತೆಯ ಜ್ಞಾನವನ್ನು ನೀಡಿ ತನ್ನ ವಿಶ್ವರೂಪದಲ್ಲಿ ಪ್ರಕಟವಾಗುತ್ತಾನೆ. ಯುದ್ಧದ ಕೊನೆಯಲ್ಲಿ ಶ್ರೀಕೃಷ್ಣನ ಆಶೀರ್ವಾದದಿಂದ ಪಾಂಡವರಿಗೆ ಜಯ ಲಭಿಸುತ್ತದೆ. ಹೀಗೆ ಪ್ರಪಂಚದ ಸೃಷ್ಟಿ ದೇವರಿಂದ. ದೇವರು ಸೃಷ್ಟಿಕರ್ತನೂ ಹೌದು, ವಿಧ್ವಂಸಕನೂ ಹೌದು. ದೇವರು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲಿ ನಾವು ದೇವರನ್ನು ಕಾಣಬಹುದು. ಭಗವಂತ ಮಾತ್ರ ನಮ್ಮನ್ನು ಕಷ್ಟದಿಂದ ಆಚೆಗೆ ಕೊಂಡೊಯ್ಯಬಲ್ಲ. ಹೀಗಾಗಿ ದೇವರ ಮೇಲಿನ ಅನನ್ಯ ಭಕ್ತಿಯಿಂದ ಎಂದೂ ವಿಮುಖರಾಗಬೇಡಿ. ನಿರ್ಮಲ ಮನಸ್ಸಿನಿಂದ ದೇವರನ್ನು ಧ್ಯಾನಿಸಿ ಎನ್ನುವುದು ಶ್ರೀಕೃಷ್ಣನ ಸಂದೇಶವಾಗಿದೆ. ಇದು ಸಾರ್ವಕಾಲಿಕ ಮೌಲ್ಯವನ್ನು ಹೊಂದಿದೆ. ಇಷ್ಟು ಹೇಳಿ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಇದು ನಾನು ಪಾಲ್ಗೊಂಡ ಮೊದಲ ಕಾರ್ಯಕ್ರಮ. ಹಾಗಾಗಿ ನಾನಾಡಿದ ಮಾತುಗಳನ್ನೇನಾದರೂ ಲೋಪಗಳಿದ್ದರೆ ಕ್ಷಮೆ ಇರಲಿ ಎಂದು ಕೇಳುತ್ತೇನೆ. ನನಗೆ ಅವಕಾಶ ನೀಡಿದ ರೆಂಜಾಳ ಗೆಳೆಯರ ಬಳಗ ಮತ್ತು ಶ್ರೀಕೃಷ್ಣ ಆಚರಣೆ ಸಮಿತಿಯ ಪದಾಧಿಕಾರಿಗಳಿಗೂ ನನ್ನ ಅನಂತ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶ್ರೀಕೃಷ್ಣ ಪರಮಾತ್ಮ ದೇವರು ಹುಟ್ಟುವಾಗಲೇ ದೇವರಾದರೂ ಕೂಡ ಅವರು ಹುಟ್ಟಿನಿಂದಲೇ ಸಾವು ಮತ್ತು ಬದುಕಿನ ಮಧ್ಯೆ ಹೋರಾಡಿದವರು. ಅಷ್ಟೇ ಅಲ್ಲ, ಶ್ರೀಕೃಷ್ಣ ಪರಮಾತ್ಮ ಜಗದೇಕಲೋಲ ಅವನ 10 ಅವತಾರಗಳನ್ನು ನಮಗೆಲ್ಲರಿಗೂ ಕೂಡ ತಿಳಿಸಿಕೊಟ್ಟಿದ್ದೀರಾ ಮ್ಯಾಮ್. ಖಂಡಿತವಾಗಿ ಯಾರೂ ಕೂಡ ನೋವಾಯಿತು ಅನ್ನುವಂತಹ ಮಾತು ನೀವು ಆಡಲಿಲ್ಲ ಮ್ಯಾಮ್. ಎಲ್ಲರೂ ಕೂಡ ಕೃಷ್ಣನ ಲೀಲೆಯನ್ನು ಅರ್ಥ ಮಾಡಿಕೊಂಡಿದ್ದಾರೆ. ನಮಗೂ ಕೂಡ ಧನ್ಯವಾದಗಳು ಮ್ಯಾಮ್. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಮುದ್ದು ಕೃಷ್ಣ ಬಾಲಕೃಷ್ಣ ಆಟೋಟ ಸ್ಪರ್ಧೆಯಲ್ಲಿ ಮುದ್ದು ಕೃಷ್ಣ ಬಾಲಕೃಷ್ಣ ಎನ್ನುವಂತಹ ಸ್ಪರ್ಧೆ ಕೂಡ ನಾವು ಏರ್ಪಾಡು ಮಾಡಿದ್ದೇವೆ. ಇದಕ್ಕೆ ತೀರ್ಪುಗಾರರಾಗಿ ಆಹ್ವಾನಿಸಿರುವಂತಹ ನಮ್ಮ SDM ಕನ್ನಡ ಮೀಡಿಯಂ ಶಾಲೆಯ HM ಆಗಿ ಈಗ ನಿವೃತ್ತಿಯನ್ನು ಹೊಂದಿರುವಂತಹ ಕಲಾವತಿ ಮ್ಯಾಮ್, ನಿಮಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಕ್ಕೆ ನಮ್ಮ ಇವತ್ತಿನ ಕಾರ್ಯಕ್ರಮದ ಮತ್ತೋರ್ವ ಮುಖ್ಯ ಅತಿಥಿಯಾಗಿರುವಂತಹ ಶ್ರೀಮತಿ ಪುಷ್ಪಲತಾ ಭರತ್, ಮಹಾಲಕ್ಷ್ಮಿ ಸ್ಟೋರ್ಸ್ ಉಜಿರೆ ಮ್ಯಾಮ್, ನಿಮ್ಮ ಮಾತಿಗಾಗಿ ಇದೀಗ ನಮ್ಮ ವೇದಿಕೆ. ಓಂ ಶ್ರೀ ಜನಾರ್ದನಾಯ ನಮಃ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಸನ್ಮಾನ್ಯ ಸಭಾಧ್ಯಕ್ಷರೇ, ಉದ್ಘಾಟಕರಾದಂತಹ ನಮ್ಮ ಕಾರ್ಯಕ್ರಮದ ಉದ್ಘಾಟಕರೇ,
ಮುಖ್ಯ ಅತಿಥಿಗಳೇ ಹಾಗೂ ಎಲ್ಲ ಗಣ್ಯರಿಗೆ ಹಾಗೂ ಗೆಳೆಯರ ಬಳಗ ಹಾಗೂ ನಮ್ಮ ಕಾರ್ಯಕ್ರಮ ಕೃಷ್ಣ ಜನ್ಮಾಷ್ಟಮಿಯ ಎಲ್ಲ ಕಾರ್ಯಕರ್ತರೆ ಹಾಗೂ ವೇದಿಕೆಯ ಎದುರು ಕುಳಿತಿರುವಂತಹ ಸಭಾ ಕಾರ್ಯಕ್ರಮದಲ್ಲಿ ಕುಳಿತಿರುವಂತಹ ಸೋದರ ಸೋದರಿಯರೇ ಹಾಗೂ ಪುಟ್ಟ ಮಕ್ಕಳೇ, ಇಂದಿನ ಕಾರ್ಯಕ್ರಮದಲ್ಲಿ ನಾನು ಒಂದೆರಡು ಮಾತುಗಳನ್ನು ನಿಮ್ಮ ಮುಂದಿಡುತ್ತಾ ಇದ್ದೇನೆ. ಧರ್ಮೋ ರಕ್ಷತಿ ರಕ್ಷಿತಃ. ಶ್ರೀಕೃಷ್ಣ ಪರಮಾತ್ಮನು ನಾವು ಧರ್ಮವನ್ನು ರಕ್ಷಣೆ ಮಾಡಿದರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತದೆ. ಮತ್ತೆ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹ ನಮಗೆ ಖಂಡಿತ ಇದೆ. ಶ್ರೀಕೃಷ್ಣನ ಅದೆಷ್ಟೋ ಅದ್ಭುತ ಲೀಲೆಗಳು ನಮ್ಮ ವಿಶ್ವವನ್ನೇ ವಿಸ್ಮಯ ಮಾಡಿದೆ. ಶ್ರೀಕೃಷ್ಣನ ದಿವ್ಯ ಸಂದೇಶಗಳು ನಮ್ಮ ಜೀವನದ ಪ್ರತಿ ಹೆಜ್ಜೆ ಹೆಜ್ಜೆಗೂ ನಾವು ಅವನ ಲೀಲೆಗಳನ್ನು, ಅವನ ಸಂದೇಶಗಳನ್ನು ನಾವು ಅನುಭವಿಸ್ತಾ ಇರುತ್ತೇವೆ. ನಾವು ಅದೆಷ್ಟೋ ಸಂದೇಶಗಳಲ್ಲಿ ಒಂದೆರಡು ತುಣುಕುಗಳನ್ನು ನಾನು ನಿಮ್ಮ ಮುಂದಿಡ್ತಾ ಇದ್ದೇನೆ. ಕಷ್ಟದಲ್ಲಿ ಬೆಂದು ನೊಂದು ದುಃಖಿತರಾದಂತಹ ಜನರಿಗೆ ಶ್ರೀಕೃಷ್ಣ ಪರಮಾತ್ಮನ ಹೇಳೋ ಮಾತು, ಸತ್ಯದ ದಾರಿಯಲ್ಲೇ ನಡೆ. ಸತ್ಯದ ದಾರಿಯಲ್ಲಿ ನಡೆಯುವಾಗ ನೀನು ಪಾತಾಳಕ್ಕೆ ಬಿದ್ದರೂ ನಾನು ಬಂದು ರಕ್ಷಣೆಯನ್ನು ಕೊಡುತ್ತೇನೆ ಅಂತ ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಇನ್ನು ನಾವು ಜೀವನದಲ್ಲಿ ಗೆಳೆತನವನ್ನು ಬಯಸ್ತೇವೆ. ಸಜ್ಜನರ ಸಂಘವನ್ನು ಮಾಡು. ಸಜ್ಜನರ ಸಂಘದಿಂದ ನಮ್ಮಲ್ಲಿರುವ ಅಜ್ಞಾನಗಳು ನಾಶವಾಗಿ ಜ್ಞಾನವು ಲಭಿಸುತ್ತದೆ. ನಮ್ಮ ದುಃಖ ದುಮ್ಮಾನಗಳು ದೂರವಾಗಿ ನಮಗೆ ಸುಖ ಲಭಿಸುತ್ತದೆ. ಇದನ್ನು ನಾವು ಸಮಾಜದಲ್ಲಿ ನೋಡ್ತಾ ಇರ್ತೇವೆ. ಒಳ್ಳೆಯವರ ಸಂಘವನ್ನು ಮಾಡಿ ಹಾಳಾದವರು ನೋಡ್ತೇವೆ. ಒಳ್ಳೆಯವರ ಸಂಘವನ್ನು ಮಾಡಿ ಒಳ್ಳೆಯವರಾದವರನ್ನು, ಕೆಟ್ಟವರ ಸಂಘವನ್ನು ಮಾಡಿ ಹಾಳಾಗಿ ಹೋದಂತಹ ಜೀವನವನ್ನೇ ವ್ಯರ್ಥ ಮಾಡಿಕೊಂಡಂತಹ ನಾವು ಎಷ್ಟೋ ಜನರನ್ನು ನಾವು ಸಮಾಜದಲ್ಲಿ ಕಾಣ್ತೇವೆ. ಇನ್ನು ಪ್ರತಿಯೊಬ್ಬರು ಸುಖವನ್ನು ಬಯಸ್ತಾರೆ. ನಾವು ಕಷ್ಟಪಟ್ಟು ಸುಖವನ್ನು ಬಯಸಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಈ ಉದಾಹರಣೆಗೆ ಒಂದು ಸಣ್ಣ ಅಮ್ಮ ಮತ್ತು ಮಗು ಇರ್ತದೆ. ಅವರು ಪೇಟೆಗೆ ಹೋಗ್ತಾರೆ. ಪೇಟೆಗೆ ಹೋಗ್ತಾ ಅಗತ್ಯದ ವಸ್ತುಗಳನ್ನು, ಅಂದರೆ ಬಡತನದಿಂದ ಕೂಡಿದಂತಹ ಒಂದು ಅಮ್ಮ ಮಗು ಆಗಿರ್ಬೋದು, ಅವರು ಹೋಗ್ತಾರೆ, ಅಗತ್ಯದ ವಸ್ತುಗಳನ್ನು ಪರ್ಚೇಸ್ ಮಾಡ್ತಾರೆ. ಅಲ್ಲಿ ಹೋಗಿ ಬರ್ತಾ ಮಗುವಿಗೆ ಒಂದು ಹಣ್ಣಂಗಡಿಗೆ ಹಣ್ಣು ಬೀಳ್ತದೆ. ಮಗು ಹೇಳ್ತದೆ, ಅಮ್ಮ ನನಗೆ ಬಾಳೆಹಣ್ಣು ಬೇಕಮ್ಮ ಅಂತ ಹೇಳ್ತದೆ. ಆಗ ಅಮ್ಮನ ಹತ್ರ ಚಿಕ್ಕ ಹಸು ಉಳಿದಿರೋದಿಲ್ಲ. ಅಮ್ಮ ಹಾಗೆ ಬರ್ತಾಳೆ, ಮನೆಗೆ ಹಾಗೆ ಬರ್ತಾಳೆ. ಬರ್ತಾ ಮನಸ್ಸಲ್ಲಿ ಯೋಚನೆ ಮಾಡ್ತಾಳೆ, ಮತ್ತೆ ಮಗುವನ್ನು ಸಮಾಧಾನ ಮಾಡ್ತಾಳೆ. ನೋಡಲ್ಲಿ ಪಕ್ಕದಲ್ಲಿ ಒಂದು ಸಣ್ಣ ಬಾಳೆ ಗಿಡ ಉಂಟು, ಅದನ್ನು ತಂದು ನಾವು ನಡುವ, ಗಿಡ ದೊಡ್ಡದಾಗಿ ಅದರಲ್ಲಿ ದೊಡ್ಡ ಬಾಳೆಗೊನೆ ಬಿಡ್ತದೆ ಅಂತ ಹೇಳ್ತಾಳೆ. ಹಾಗೆ ಆ ಬಾಳೆಗೊನೆಯನ್ನು ಒಂದು ಗಿಡವನ್ನು ತಂದು ನಟ್ಟು ಅದಕ್ಕೆ ದಿವಸ ನೀರು ಗೊಬ್ಬರ ಎಲ್ಲ ಹಾಕ್ತಾರೆ. ಮಗು ಕೂಡ ಹೆಲ್ಪ್ ಮಾಡ್ತದೆ ಅಮ್ಮನಿಗೆ. ಅದು ಗಿಡ ಬೆಳೀತಾ ದೊಡ್ಡದಾಗ್ತದೆ, ದೊಡ್ಡ ಬಾಳೆಗೊನೆ ಬಿಡ್ತದೆ. ಆ ಬಾಳೆಗೊನೆಯನ್ನು ಅವರು ಕಡಿದು ಒಂದು ಹಣ್ಣು ಮಾಡಿ ತಿನ್ನುವಂತ ಸಂದರ್ಭದಲ್ಲಿ ಅವರಿಗೆ ಅದರಲ್ಲಿ ಸಿಗುವಂತ ಆನಂದ, ಅದು ಆ ಕಷ್ಟಪಟ್ಟವರಿಗೆ ಅದರ ಸುಖದ ಅನುಭವ ಆಗುವುದು. ಹಾಗೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಕಷ್ಟಪಟ್ಟು ಸುಖವನ್ನು ಪಡೆದುಕೋ ಅನ್ನುತ್ತಾನೆ. ಇನ್ನು ನಾವು ಯಾವುದೇ ಕೆಲಸವನ್ನು ಮಾಡುವಾಗ ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡಬೇಕು. ಅದರ ಪ್ರತಿಫಲ ಒಂದಲ್ಲ ಒಂದು ದಿವಸ ನಮಗೆ ಸಿಕ್ಕಿಯೇ ಸಿಗ್ತದೆ ಅಂತಾನೆ ಶ್ರೀಕೃಷ್ಣ ಪರಮಾತ್ಮ. ನನ್ನ ಮಕ್ಕಳು ಸಣ್ಣ ಇರುವಾಗ ಶಾಲೆಗೆ ಹೋಗ್ತಿದ್ರು, ಚಂದ ಓದ್ತಿದ್ರು, ಸ್ಟಡಿ ಮಾಡ್ತಿದ್ರು. ಆದ್ರೆ ಒಂದೊಂದು ಸಾರಿ ಅವರಿಗೆ ಗುರಿ ಇರ್ತಿತ್ತು, ಅಬೌವ್ 90, 95, ಒಮ್ಮೆ ಔಟ್ ಆಫ್ ಔಟ್ ಸಿಗ್ಬೇಕು ಅಂತ ಹೇಳ್ತಾ ಇದ್ರು. ಈ ಸಂದರ್ಭದಲ್ಲಿ ಎಲ್ಲಿಯಾದ್ರೂ ಮಾರ್ಕ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿದ್ರೆ ಮಕ್ಕಳು ಹೇಳ್ತಿದ್ರು, ಮನೆಗೆ ಬಂದು ಬೇಜಾರ ಮಾಡಿಕೊಂಡು, ಅಮ್ಮ ನಂಗೆ ಸಿಗ್ಲಿಲ್ಲ. ಮುಂದೆ ಅವರಿಗೆ ಎಕ್ಸಾಮಿಗೆ ಓದ್ಲಿಕ್ಕೆ ಅವರಿಗೆ ಮನಸ್ಸು ಬರ್ತಿರ್ಲಿಲ್ಲ. ಆ ಸಂದರ್ಭದಲ್ಲಿ ನಾನು ಅವರಿಗೆ ಹೇಳ್ತಿದ್ದೆ, ನೀವು ಇವತ್ತು ಮಾಡಿದ ಕೆಲಸಕ್ಕೆ ಇವತ್ತೇ ಫಲ ಸಿಗುವುದಿಲ್ಲ, ಒಂದಲ್ಲ ಒಂದು ದಿವಸ ಸಿಗ್ತದೆ ಅಂತ. ಈಗ ಒಳ್ಳೆ ಕೆಲಸದಲ್ಲಿದ್ದಾರೆ ಮಕ್ಕಳು. ಹಾಗೆ ಇನ್ನು ನಾವು ನಮ್ಮ ಸಮಾಜದಲ್ಲಿ ಬೇರೆ ಬೇರೆ ತರ ಮಾತಾಡುವಂತಹ ಜನಗಳನ್ನು ನೋಡ್ತೇವೆ. ಕೆಲವು ಜನರಿಗೆ ಮೂಗಿನ ತುದಿಯಲ್ಲಿ ಕೋಪ, ಸಿಟ್ಟಿರ್ತದೆ. 1-2 ಮಾತನ್ನು 3ನೇ ಮಾತಾಡುವಾಗ ಅವರಿಗೆ ಸಿಟ್ಟು ಬಂದ ಆಗಿರ್ತದೆ. ಅವರಿಗೆ ತಮ್ಮ ಗುಣವನ್ನೇ ಕಳೆದುಕೊಂಡಿರ್ತಾರೆ ಅವರು. ಮತ್ತೆ ಇನ್ನು ಕೆಲವರು ಅಹಂಕಾರ, ದರ್ಪದಿಂದ ಮಾತಾಡೋದು. ಅಂದ್ರೆ ಅವರಿಗೆ ಸ್ವಲ್ಪ ಹಣದ ದರ್ಪ ಇರ್ಬೋದು, ಅಥವಾ ಚಂದ ಕ್ಲಾಸಲ್ಲಿ ಫಸ್ಟ್ ಬರ್ತೇನೆ, ಹೀಗೆ ಬೇರೆ ಬೇರೆ ತರದ ಒಂಥರ ಅಹಂ ಇರ್ತದೆ. ಹಾಗೆ ಅಹಂಕಾರದಿಂದ ತನ್ನ ಹೆಸರನ್ನೇ ಅವರು ಒಳ್ಳೆ ಪ್ರೀತಿ, ಜನರಿಂದ ಪ್ರೀತಿಯನ್ನೇ ಕಳೆದುಕೊಂಡಿರ್ತಾರೆ. ಮತ್ತೆ ಇನ್ನು ಕೆಲವರಿಗೆ ಪ್ರತಿ ಮಾತಿಗೆ ಸುಳ್ಳು ಮಾತಾಡುವವರು ಇರ್ತಾರೆ.
ಸುಳ್ಳು ಅವರ ಹೆಸರೇ ಹೋಗಿರ್ತದೆ, ಒರಿಜಿನಲ್ ಹೆಸರು ಹೋಗಿರ್ತದೆ, ಅವನಿಗೆ ಸುಳ್ಳು ಅಂತ ಹೇಳುವಂತ ಹೆಸರೇ ಬಂದಿರ್ತದೆ. ಹಾಗೆ ಹೆಸರನ್ನು ಕಳೆದುಕೊಂಡಿರ್ತಾರೆ. ಹಾಗೆ ನಾವು ಮಾತಾಡುವಾಗ ಪ್ರೀತಿಯಿಂದ ಎಲ್ಲರ ಹತ್ರ ವಿಶ್ವಾಸದಿಂದ ಮಾತಾಡಿ ಒಳ್ಳೆಯ ಹೆಸರನ್ನು, ಒಳ್ಳೆಯ ಗುಣವನ್ನು, ಒಳ್ಳೆಯ ಪ್ರೀತಿಯನ್ನು ಗಳಿಸಿಕೋ ಅನ್ನೋದನ್ನು ಶ್ರೀಕೃಷ್ಣ ಪರಮಾತ್ಮ ಜಗತ್ತಿಗೆ ಹೇಳ್ತಾನೆ. ಮತ್ತೆ ಇನ್ನು ಧರ್ಮದ ವಿಷಯದಲ್ಲಿ ಹೇಳೋದಾದ್ರೆ, ಮಹಾಭಾರತದಲ್ಲಿ ಕುರುಕ್ಷೇತ್ರದಲ್ಲಿ ಯುದ್ಧ ನಡೆಯುವಂತ ಸಂದರ್ಭ, ಇಲ್ಲಿ ಪಾಂಡವರು ಪ್ರತಿ ಹೆಜ್ಜೆ ಹೆಜ್ಜೆಗೂ ಧರ್ಮದ ದಾರಿಯಲ್ಲಿ ನಡೆಯುತ್ತಾರೆ. ಪಾಂಡವರು, ಕೌರವರು ತಮ್ಮ ರಾಜ್ಯಕ್ಕೋಸ್ಕರ ಅಧರ್ಮದ ದಾರಿಯಲ್ಲಿ ನಡೆಯುತ್ತಾರೆ. ಹೀಗೆ ಇದು ಕೊನೆಗೆ ಮಹಾಭಾರತ ಯುದ್ಧ ಕುರುಕ್ಷೇತ್ರದಲ್ಲಿ ಯುದ್ಧದವರೆಗೆ ತಲುಪ್ತದೆ. ಈ ಸಂದರ್ಭದಲ್ಲಿ ಕೃಷ್ಣ ಅರ್ಜುನನ ಸಾರಥ್ಯದಲ್ಲಿ ನಿಲ್ತಾನೆ. ಹಾಗೆ ಈ ಸಂದರ್ಭದಲ್ಲಿ ಪಾಂಡವರು ಕೌರವರು ಎದುರು ಬದುರಾಗಿ ನಿಂತಿರುವಂತಹ ಸಂದರ್ಭದಲ್ಲಿ ಅರ್ಜುನ ಹೇಳ್ತಾನೆ, ನೋಡಿ ನನ್ನ ಪ್ರೀತಿಯ ಗುರು ದ್ರೋಣಾಚಾರ್ಯ ಇದ್ದಾರೆ, ನನ್ನ ಪಿತಾಮಹ ಭೀಷ್ಮ ಇದ್ದಾರೆ, ಸೋದರರು ಇದ್ದಾರೆ, ನನಗೆ ಯುದ್ಧ ಮಾಡಲಿಕ್ಕೆ ಮನಸ್ಸು ಬರ್ತಿಲ್ಲ, ಬೇಜಾರಾಗ್ತಾ ಉಂಟು ಅಂತ ಅವನು ಯಾರು ಅರ್ಜುನ ಕೃಷ್ಣನ ಹತ್ರ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಇದು ಧರ್ಮ ಮತ್ತು ಅಧರ್ಮದ ಮಧ್ಯೆ ನಡೆಯುವಂತಹ ಒಂದು ಯುದ್ಧ. ಇದು ಮತ್ತೆ ನೀನು ಅವನ ವಿಶ್ವರೂಪವನ್ನು ತೋರಿಸ್ತಾನೆ. ಆ ಸಂದರ್ಭದಲ್ಲಿ ಅವನಿಗೆ ವಿಶ್ವರೂಪವನ್ನು ತೋರಿಸ್ತಾನೆ. ಆಗ ಇದು ಅರ್ಜುನ ಯುದ್ಧಕ್ಕೆ ನಿಲ್ತಾನೆ. ಯುದ್ಧದಲ್ಲಿ ಕೌರವರದು ಸರ್ವನಾಶ ಆಗ್ತದೆ, ಪಾಂಡವರು ಜಯಶಾಲಿಗಳೇ ಆಗ್ತಾರೆ. ಮತ್ತೆ ಇಲ್ಲಿ ಅದೇ ಈ ಮಹಾಭಾರತ ಯುದ್ಧದಲ್ಲಿ ನಾವು ಮುಖ್ಯವಾಗಿ ಕಾಣುವುದಂದ್ರೆ ಇದೊಂದು ಧರ್ಮ ಮತ್ತು ಅಧರ್ಮದ ಮಧ್ಯದ ಒಂದು ಯುದ್ಧ ಅಂತ ನಮಗೆ ತಿಳಿದು ಬರ್ತದೆ. ಇನ್ನು ನಾವು ನಮ್ಮ ಜೀವನದಲ್ಲಿಯೂ ಇದನ್ನು ನೋಡಿ ನಮ್ಮ ಜೀವನದಲ್ಲಿ ನಾವು ಧರ್ಮದಲ್ಲಿ ಸತ್ಯದಲ್ಲಿ ನಡೆದು ನಮ್ಮ ಮುಂದಿನ ಪೀಳಿಗೆ ಜನಾಂಗಕ್ಕೆ ನಾವು ಧರ್ಮ ಮತ್ತು ಸತ್ಯದಲ್ಲಿ ನಡೆಯುವಂತೆ ಬೋಧಿಸೋಣ ಎಂದು ಹೇಳುತ್ತಾ ನನ್ನ ಒಂದೆರಡು ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಸಜ್ಜನರ ಸ್ನೇಹವನ್ನು ಮಾಡಿ ತಪ್ಪು ದಾರಿಯಲ್ಲಿ ಯಾರೂ ಕೂಡ ಹೋಗಬೇಡಿ ಎಂದು ಇಂದಿನ ಯುವ ಜನತೆಗೆ ಪ್ರೋತ್ಸಾಹಿಸಿ ಅವರನ್ನು ಆಶಿಸಿದ ನಿಮಗೆ ಕೂಡ ಧನ್ಯವಾದಗಳು ಮ್ಯಾಮ್. ಕಾರ್ಯಕ್ರಮದ ಮುಂದಕ್ಕೆ ರಥ ಮುಂದುವರಿಯಲು ಸಾರಥಿ ಮುಖ್ಯವಂತೆ, ಹಾಗೆಯೇ ಒಂದು ರಥ ಸರಿಯಾದ ದಾರಿಯಲ್ಲಿ ಮುಂದುವರಿಯಲು ಸದೃಢವಾದ ಸಮರ್ಥನಾದ ನಾಯಕ ಮುಖ್ಯವಂತೆ. ಅದೇ ರೀತಿ ಹಾಗೆಯೇ ನಮ್ಮ ಈ ಕಾರ್ಯಕ್ರಮದ ರೆಂಜಳ ಗೆಳೆಯರ ಬಳಗ ಉಜಿರೆ ಹಾಗೂ ರೆಂಜಳ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಪ್ರಮೋದ್ ಕಾಮತ್ ಸರ್ ತಮ್ಮ ಶುಭ ನುಡಿಗಾಗಿ ಇದೀಗ ವೇದಿಕೆ. ಎಲ್ಲರಿಗೂ ನಮಸ್ಕಾರ. ನಾನು ಹೇಳಬೇಕಂದ್ರೆ ಅವ್ರ ಮೇಡಮ್ ಆಲ್ರೆಡಿ ಎಲ್ಲ ಹೇಳಿದರು ಕೃಷ್ಣನ ಬಗ್ಗೆ. ಅವ್ರು ಯಾವತ್ತೂ ಹೇಳ್ತಾ ಇರೋದು ಏನಂದರೆ, ಕೃಷ್ಣ ಪರಮಾತ್ಮ, ನೀವು ಭಗವದ್ಗೀತೆ ಓದಿದರೆ ಗೊತ್ತಾಗ್ತದೆ. ಮೇಡಮ್ ಹೇಳಿದಾಗೆ ಸ್ಟಾರ್ಟಿಂಗ್ ಅವರು ಯುದ್ಧ ಮಾಡಲಿಕ್ಕೆ ಕೇಳುವುದಿಲ್ಲ. ಅಷ್ಟೊತ್ತಿಗೆ ಅವನು ಹೇಳ್ತಾನೆ, ನೀನು ಯುದ್ಧ ಮಾಡು, ಧರ್ಮ ಪರವಾಗಿ ನಿಂತರೆ ಕರ್ಮ ನಿನಗೆ ಬರುವುದಿಲ್ಲ. ಆ ರೀತಿ ಅವ್ರು ಹೇಳಿ ಆಮೇಲೆ ವಿಶ್ವರೂಪ ದರ್ಶನ ಕೊಟ್ಟು ಮೇಡಮ್ ಹೇಳಿದಾಗೆ ಒಂದು ಮಹಾಭಾರತ ಯುದ್ಧ ಚಂದವಾಗಿ ಮುಗೀತದೆ. ಹಾಗೆ ಅವ್ರು ಏನು ಹೇಳಿಕೊಟ್ಟಿದ್ದಾರೆ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅಡಾಪ್ಟ್ ಮಾಡ್ಕೊಳ್ಬೇಕು. ಅವರು ಹೇಳಿದರು, ಮಕ್ಕಳು ಮಾರ್ಕ್ ಕಮ್ಮಿ ಮಾಡುವಾಗ ಟೆನ್ಷನ್ ಮಾಡಬೇಕು. ಎಷ್ಟು ನ್ಯೂಸಲ್ಲಿ ನೀವು ನೋಡಿರ್ಬೋದು, ಕೆಲವರು ತುಂಬ ಎಕ್ಸ್ಟ್ರೀಮಿಗೆ ಹೋಗಿ ಬಿಡ್ತಾರೆ. ಸೊ ನಾಳೆ ನಮಗೆ ಬೆಟರ್ ಲೈಫ್ ಬರ್ಬೋದು. ಈಗ ಓದದೇ ಇರುವವರು ಸಹ ಏನು ಲೈಫಲ್ಲಿ ಸೋಲಿಲ್ಲ, ತುಂಬ ಜನ ಅಚೀವ್ ಮಾಡಿದ್ದಾರೆ. ನಮ್ಮ ವೇದಿಕೆಯಲ್ಲಿ ಕೂಡ ಇದ್ದಾರೆ. ನಮ್ಮ ಅಧ್ಯಕ್ಷರು, ಉದ್ಘಾಟಕರು ತಮ್ಮ ಜೀವನದಲ್ಲಿ ಯಾವುದೋ ಲೆವೆಲಿಂದ ಇವತ್ತು ನೋಡಿ ಉನ್ನತ ಸ್ಥಾನದಾನದಲ್ಲಿದ್ದಾರೆ. ಹಾಗೆ ತುಂಬ ಜನ ನಮಗೆ ನಮ್ಮ ಲೈವ್ ಎಕ್ಸಾಂಪಲ್ಸ್ ನಮ್ಮ ಎದುರಲ್ಲೇ ಸಿಗ್ತಾರೆ. ಮತ್ತು ಕೊನೆಯದಾಗಿ ಹೇಳಬೇಕಾದ್ರೆ ನಾವಿಲ್ಲಿ ಒಂದು ಅಷ್ಟಮಿಯನ್ನು 2 ವರ್ಷದಿಂದ ನಡೆಸ್ತಾ ಇದ್ದೇವೆ. ತುಂಬ ಖುಷಿ ಆಗ್ತದೆ. ಎಲ್ಲರೂ ಸೇರಿ ನಮ್ಮದೇ ಒಂದು ಪ್ರೋಗ್ರಾಮ್ ಅಂತ ಬಂದಿದ್ದಾರೆ. ಇದಕ್ಕೆ ರೆಂಜಲದವರು ಮತ್ತು ಇಲ್ಲಿ ವಾಲಿಬಾಲ್ ಕ್ಲಬ್ ಅಂತ ಇದೆ, ನಮ್ಮ ಉಜಿರೆಯ ಕೆಲವು ಜಾಗಗಳಿಂದ ನಮ್ಮೊತ್ತಿಗೆ ಸೇರಿಕೊಂಡು ನಮ್ಮ ಒಂದು ಪ್ರೋಗ್ರಾಮನ್ನು ಯಾವತ್ತೂ ಕೂಡ ಅವರು ನಮ್ಮ ಹಿಂದೆ ಬಂದು ನಿಂತಿರ್ತಾರೆ. ಹಾಗೂ ನಮ್ಮ ಇಂಥ ನಾವು ನಡೆಸು ಮೊನ್ನೆ ಒಂದು ಮ್ಯಾಚ್ ಮಾಡಿದೆವು, ಇವತ್ತೊಂದು ಅಷ್ಟಮಿ ಮಾಡ್ತಿದ್ದೇವೆ. ಎಲ್ಲದರ ಹಿಂದೆ ಅವರು ನಮ್ಮ ಸಪೋರ್ಟ್ ಆಗಿ ನಿಂತಿದ್ದಾರೆ. ಹಾಗೆ ಕಿರಣ್ ಅಣ್ಣ ಕೂಡ ನಾವು ಯಾವುದೇ ಒಂದು ಪ್ರೋಗ್ರಾಮ್ ಬಂದರೂ ಅವರ ಇಡೀ ಮನೆಯನ್ನು ಸಮೇತ ನಮಗೆ ಬಿಟ್ಟುಕೊಟ್ಟು ತುಂಬ ಸಹಕಾರ ಮಾಡ್ತಾರೆ. ಹಾಗೂ ಅಧ್ಯಕ್ಷರು ನಾವು ಯಾರನ್ನೆಲ್ಲ ಇನ್ವೈಟ್ ಮಾಡಿದ್ದೇವೆ, ಎಷ್ಟೇ ಬ್ಯುಸಿ ಇದ್ದರೂ ಎಲ್ಲರೂ ಕೂಡ ಒಂದೇ ಮಾತಿಗೆ ನಾನು ಬರ್ತೇನೆ ಅಂತ ಹೇಳಿ ನಮ್ಮೊಟ್ಟಿಗೆ ಬಂದು ನಮಗೆ ಸಹಕಾರ ನೀಡ್ತಾ ಇದ್ದಾರೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಇವತ್ತು ನಡೆಯುವ ಎಲ್ಲ ಕ್ರೀಡಾಕೂಟಗಳಲ್ಲಿ ಏನು ಒಂದು ಸಮಸ್ಯೆ ಆಗದೆ ಒಳ್ಳೆಯ ರೀತಿಯಾಗಿ ನಡೀಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ.
ಥ್ಯಾಂಕ್ ಯು. ಸರ್, ನಮ್ಮ ರೆಂಜಳ ಗೆಳೆಯರ ಬಳಗದ ನಗುಮುಖದ ನಾಯಕ ನಮ್ಮ ಅಧ್ಯಕ್ಷರು ಪ್ರಮೋದ್ ಕಾಮತ್ ಸರ್, ನಿಮ್ಮ ಶುಭ ನುಡಿಗಾಗಿ ಧನ್ಯವಾದಗಳು ಸರ್. ಸಭಾ ಕಾರ್ಯಕ್ರಮದ ಅಂತಿಮ ಕ್ಷಣದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಸಭಾ ಕಾರ್ಯಕ್ರಮದ ಅಂತಿಮ ಕ್ಷಣಕ್ಕೆ ಧನ್ಯವಾದದ ಮಾತಿಗಾಗಿ ಶ್ರೀಯುತ ಕಿರಣ್ ಕುಮಾರ್ ಕೆಕೆ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಮೊದಲನೇದಾಗಿ ಜನಾರ್ದನ ಸ್ವಾಮಿಗೆ ವಂದಿಸುತ್ತಾ, ಇವತ್ತಿನ ರೆಂಜಾಳ ಗೆಳೆಯರ ಬಳಗ ಉಜಿರೆ ಇವರು ಹಮ್ಮಿಕೊಂಡಂಥ ಇಲ್ಲಿ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಆಚರಣೆಯ ಕಾರ್ಯಕ್ರಮಕ್ಕೆ ಧನ್ಯವಾದ ಸಮರ್ಪಣೆಗೆ ಬಂದು ನಿಂತಿದ್ದೇನೆ. ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಶ್ರೀ ಶಿವಕಾಂತ ಗೌಡ SP ಆಯಿಲ್ ಮಿಲ್ ಹಾಗೂ ಇಲ್ಲಿಯ ಈ ಜಾಗದ ಮಾಲೀಕರು, ಇವರಿಗೆ ನನ್ನ ಪರವಾಗಿ ಮತ್ತು ರೆಂಜಾಳ ಗೆಳೆಯರ ಬಳಗದ ಪರವಾಗಿ ಅನಂತ ಧನ್ಯವಾದಗಳು ಸರ್. ಅವರನ್ನು ಮಧುಕರ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ವಿನಂತಿ. ಶ್ರೀಯುತರೇ, ನಿಮ್ಮ ಉಪಸ್ಥಿತಿಯ ಹೆಗ್ಗಳಿಕೆಯೇ ನಮ್ಮ ಈ ಕಾರ್ಯಕ್ರಮದ ಅಗ್ಗಳಿಕೆ. ನಿಮಗೆ ಕೂಡ ಧನ್ಯವಾದಗಳು ಸರ್. ಹಾಗೂ ಇನ್ನೋರ್ವ ಅತಿಥಿ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ತುಂಬ ಬ್ಯುಸಿ ಇದ್ದರು. ಅವರನ್ನು ಆಹ್ವಾನಿಸಿದಾಗ ತುಂಬ ಸಂತೋಷದಿಂದ ಬಂದು ವೇದಿಕೆಯಲ್ಲಿ ನಮಗೆ ನುಡಿಗಳನ್ನು ಹೇಳಿದ್ದಾರೆ. ಅವರಿಗೂ ಅನಂತ ಧನ್ಯವಾದಗಳು. ಅವರನ್ನು ವಂದಿತಾ ಪ್ರಭು ಬಂದು ಗೌರವಿಸಬೇಕಾಗಿ ವಿನಂತಿ. ಮ್ಯಾಮ್, ನಿಮ್ಮ ಉಪಸ್ಥಿತಿಯ ಹೆಗ್ಗಳಿಕೆಯೇ ನಮ್ಮ ಈ ಕಾರ್ಯಕ್ರಮದ ಅಗ್ಗಳಿಕೆ ಅಂತ ಹೇಳ್ತಾ ನಿಮಗೂ ಕೂಡ ಸ್ಮರಣಿಕೆಯನ್ನು ನೀಡ್ತಾ ಇದ್ದೇವೆ. ಇನ್ನೋರ್ವ ಮುಖ್ಯ ಅತಿಥಿ ಪುಷ್ಪಲತಾ ಭರತ್ ಅವರನ್ನು ಕೇಳಿಕೊಂಡಾಗ ತುಂಬ ಸಂತೋಷದಿಂದ ಬಂದು ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ಒಳ್ಳೆಯ ಹಿತನುಡಿ ಕೃಷ್ಣನ ಬಗ್ಗೆ ಮತ್ತು ಈ ಇಂದಿನ ಮಕ್ಕಳ ಬಗ್ಗೆ ಏನಿಗೆಲ್ಲ ಮಾಡಬೇಕು, ಏನು ಮಾಡಬೇಕಂತ ಸವಿವರವಾಗಿ ಹೇಳಿ ನಮ್ಮನ್ನು ಹುರಿದುಂಬಿಸಿದ್ದಾರೆ. ಅವರಿಗೂ ಅನಂತ ಧನ್ಯವಾದಗಳು. ಅವರನ್ನು ರಿತೇಶ್ ಬಂದು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿ. ಮ್ಯಾಮ್, ನಿಮ್ಮ ಉಪಸ್ಥಿತಿಯ ಹೆಗ್ಗಳಿಕೆ ನಮ್ಮ ಈ ಕಾರ್ಯಕ್ರಮದ ಅಗ್ಗಳಿಕೆ. ಇನ್ನೋರ್ವ ಮುಖ್ಯ ಅತಿಥಿ ಮತ್ತು ನಮಗೆ ಕೃಷ್ಣನ ಬಗ್ಗೆ ಉಪನ್ಯಾಸ ನೀಡಿದಂಥ ಶ್ರೀಮತಿ ಪವಿತ್ರ ಸುನಿಲ್ ಧರ್ಮಸ್ಥಳ, ಇವರು ಸಹ ತುಂಬ ಒಳ್ಳೆಯ ರೀತಿಯಲ್ಲಿ ಕೃಷ್ಣನ ವಿವರಣೆ ನೀಡಿದ್ದಾರೆ. ಅವರನ್ನು ಗಣೇಶ್ ನಾಯಕ್ ಬಂದು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ. ಮ್ಯಾಮ್, ನಿಮ್ಮ ಉಪಸ್ಥಿತಿಯ ಹೆಗ್ಗಳಿಕೆಯೇ ನಮ್ಮ ಈ ಕಾರ್ಯಕ್ರಮದ ಅಗ್ಗಳಿಕೆ ಅಂತ ಹೇಳ್ತಾ ನಿಮಗೆ ಗೌರವಪೂರ್ವಕವಾಗಿ ಸ್ಮರಣಿಕೆಯನ್ನು ನೀಡ್ತಾ ಇದ್ದೇವೆ. ಅದೇ ರೀತಿ ಅಧ್ಯಕ್ಷರು ನಮ್ಮವರೇ, ಅವರನ್ನು ಸಹ ಈ ವೇದಿಕೆಯ ಗೌರವವಾಗಿ ಅವರನ್ನೂ ಸಹ ಸ್ಮರಣಿಕೆ ನೀಡಿ ಗೌರವಿಸಬೇಕು. ಮೋಕ್ಷಿತಾ ಮತ್ತು ಟೀಮ್ ಬಂದು ಗೌರವಿಸಬೇಕಾಗಿ ವಿನಂತಿ. ಸರ್, ನಿಮ್ಮ ಉಪಸ್ಥಿತಿಯ ಹೆಗ್ಗಳಿಕೆ ನಮ್ಮ ಈ ಕಾರ್ಯಕ್ರಮದ ಅಗ್ಗಳಿಕೆ. ನಿಮಗೆ ಸಮರ್ಪಿಸುವ ಗೌರವಪೂರ್ವಕವಾದ ಸ್ಮರಣಿಕೆ. ಹಾಗೂ ಇಲ್ಲಿ ಇವತ್ತಿನ ಕಾರ್ಯಕ್ರಮಕ್ಕೆ ಸೇರಿದಂಥ ಎಲ್ಲ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯಂದಿರು ಮತ್ತು ಈ ಊರಿನವರನ್ನು, ಪರ ಊರಿನವರನ್ನು ಎಲ್ಲರನ್ನೂ ಧನ್ಯವಾದಿಸುತ್ತೇನೆ. ಹಾಗೂ ಈ ಸ್ಟೇಜ್ ಪ್ರೋಗ್ರಾಮು ಮುಕ್ತಾಯವಾದರೂ ಇನ್ನು ಆಟೋಟ ಕಾರ್ಯಕ್ರಮಗಳು ನಡೀತಾ, ಅದಕ್ಕೆ ಎಲ್ಲರನ್ನೂ ಸ್ವಾಗತಿಸುತ್ತೇನೆ. ಎಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸಿದ ತಮಗೂ ಕೂಡ ಧನ್ಯವಾದಗಳು ಸರ್. ನಮ್ಮ ಶ್ರೀಯುತ ಕಿರಣ್ ಕೆಕೆ ಸರ್, ಇವರಿಗೆ ವಸಂತ್ ಪ್ರಭು ಇವರು ಸ್ಮರಣಿಕೆಯನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀಯುತರೇ, ನಿಮ್ಮ ಉಪಸ್ಥಿತಿಯ ಹೆಗ್ಗಳಿಕೆಯೇ ನಮ್ಮ ಈ ಕಾರ್ಯಕ್ರಮದ ಅಗ್ಗಳಿಕೆ. ನಿಮಗೆ ಸಮರ್ಪಿಸುವ ಗೌರವಪೂರ್ವಕವಾದ ಸ್ಮರಣಿಕೆ. ಧನ್ಯವಾದಗಳು. ಇದು ಸಭಾ ಕಾರ್ಯಕ್ರಮದ ಅಂತಿಮ ಕ್ಷಣ, ಆದ್ರೆ ಆಟೋಟ ಸ್ಪರ್ಧೆಗಳ ಆರಂಭ ಅಂತ ಹೇಳ್ತಾ ಇವತ್ತಿನ ಸಭಾ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನು ನೀಡ್ತಾ ಇದ್ದೇವೆ.
ಸೊ ಎಲ್ರಿಗೂ ಕೂಡ ಇದು ಸಭಾ ಕಾರ್ಯಕ್ರಮದ ಅಂತಿಮ. ಆದರೆ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಆಟೋಟ ಸ್ಪರ್ಧೆಗಳ ಆರಂಭ.